ನೋಡಿದ್ಯಾ ಲಕ್ಷ್ಮಣ, ಗುಹನು ನಮ್ಮ ಮೇಲಿಟ್ಟಿರುವ ಪ್ರೀತಿಯನ್ನು, ಸುವಿಸ್ತಾರವಾದ ಗಂಗಾ ನದಿಯನ್ನು ಎಷ್ಟು ಜಾಗೃತನಾಗಿ ನಮಗೆ ಸ್ವಲ್ಪವೂ ಆಯಾಸವಾಗದಂತೆ ನದಿಯ ದಡ ಸೇರಿಸಿದ. ಆತನು ತೋರಿದ ಭಕ್ತಿ ಶ್ರದ್ಧೆ, ಅವನು ನೀಡಿದ ಆತಿಥ್ಯ ಮೆಚ್ಚುವಂಥದ್ದೇ ಸರಿ. ಲಕ್ಷ್ಮಣ, ಅತ್ತ ನೋಡು, ಕೆಂದುಳಿಯು ನಭೋಮಂಡಲವನ್ನೇ ಮುತ್ತುತ್ತಿದೆ. ತುರಗಗಳ ಪಲ್ಲಟದಿಂದ ಎದ್ದ ಕೆಂದುಳಿಯನ್ನು ನೋಡುತ್ತಿದ್ದರೆ ಯಾರೋ ರಾಜಪುತ್ರರು ಬೇಟೆಗಾಗಿ ಬಂದಂತಿದೆ. ಹೋಗಿ ನೋಡಿಕೊಂಡು ಬಾ ಲಕ್ಷ್ಮಣ. ಹಾಗೇ ಆಗಲಿ. ಅದು ಅಗ್ರಜ ಮತ್ತಾರೂ ಅಲ್ಲ, ದಾಯಾದಿ ಮಾತ್ಸರದಿಂದ ಭರತನೇ ಸೈನ್ಯ ಸಮೇತನಾಗಿ ಬರುತ್ತಿರುವನು. ತಾವು ನನಗೆ ಅಪ್ಪಣೆಯನ್ನು ಕೊಟ್ಟರೆ ಅವನನ್ನು ಅವನ ಪರಿವಾರವನ್ನು ಧ್ವಂಸ ಮಾಡಿ ಬರುವೆ. ಶಾಂತನಾಗು ಲಕ್ಷ್ಮಣ, ಶಾಂತನಾಗು. ಭರತನ ಸೋದರ ವಾತ್ಸಲ್ಯವನ್ನು ನೀನರಿಯೆ. ಅವನು ನಮ್ಮ ನಾಶಕ್ಕಾಗಿ ಬರುತ್ತಿರುವನು ಅಥವಾ ನಮ್ಮ ಬಳಿ ಕ್ಷಮೆಯಾಚಿಸಲು ಬರುತ್ತಿರುವನು ತಿಳಿದು ನೋಡೋಣ. ಅಗ್ರಜ, ಅಗ್ರಜ ಶ್ರೀರಾಮಚಂದ್ರ, ನಮಸ್ಕರಿಸುವೆನು, ನಮಸ್ಕರಿಸುವೆನು. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಈ ಘೋರಾರಣ್ಯದಲ್ಲಿ ತಮ್ಮನ್ನು ಹುಡುಕಲು ತುಂಬಾ ಅಲೆದಾಡಿದೆವು. ಕೊನೆಗೂ ನಿಮ್ಮ ದರ್ಶನವಾಯಿತು, ಅದೇ ನಮ್ಮ ಸೌಭಾಗ್ಯ. ಭರತ ಶತ್ರುಘ್ನರೇ, ನೀವು ಮಾವನ ಮನೆಯಿಂದ ಯಾವಾಗ ಬಂದಿರಿ? ಅದೂ ಅಲ್ಲದೆ ನಾವು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿಮ್ಮನ್ನು ನೆನೆದು ಹಂಬಲಿಸಿ ನಿರುತ್ಸಾಹದಿಂದ ಹೊರಟು ಬಂದೆವು. ಅಯೋಧ್ಯೆಯನ್ನು ಬಿಟ್ಟು ಬಂದ ನಮಗೆ ಅಲ್ಲಿನ ಸಂಗತಿಗಳೇ ತಿಳಿದು ಬರುತ್ತಿಲ್ಲ. ಹೇಳಿ, ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುತ್ತೇನೆ. ಸಪ್ತರ್ಷಿಗಳಲ್ಲೇ ಶ್ರೇಷ್ಠರಾದ ನಮಗೆ ಅಕ್ಷರಾಭ್ಯಾಸ ಮಾಡಿಸಿದ ವಸಿಷ್ಠ ಮಹರ್ಷಿಗಳು ಕ್ಷೇಮವೇ? ಸಚಿವರಲ್ಲೇ ಶ್ರೇಷ್ಠರಾದ ಮಂತ್ರಿ ಸುಮಂತ್ರರು ಕ್ಷೇಮವೇ? ಪತಿಯ ಎದುರಿನಲ್ಲಿ ಕಣ್ಣೀರಿಡುತ್ತಾ ಒಂದು ಮಾತನ್ನೂ ಆಡದೆ ನಮ್ಮನ್ನು ಬೀಳ್ಕೊಟ್ಟ ಸೋದರ ಲಕ್ಷ್ಮಣನ ತಾಯಿ ಸುಮಿತ್ರಾದೇವಿಯು ಕ್ಷೇಮವೇ? ನವಮಾಸಗಳು ಹೊತ್ತು ಹೆತ್ತು ಮುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿಕೊಡಲಾರದ ಭಾರದಲ್ಲಿಯೂ ನಮ್ಮನ್ನು ಕಳುಹಿಸಿಕೊಟ್ಟ ನನ್ನ ತಾಯಿ ಕೌಸಲ್ಯಾದೇವಿಯು ಕ್ಷೇಮದಿಂದಿರುವಳೆ? ಹೇಳು ಭರತ. ಭರತ ಶತ್ರುಘ್ನರೇ, ನಿಮಗೆ ಪಟ್ಟವನ್ನು ಕಟ್ಟಿಸಿ ಅಣ್ಣನಾದ ಶ್ರೀರಾಮಚಂದ್ರನಿಗೆ ವನವಾಸವನ್ನು ವಿಧಿಸಿದ ಶ್ರೇಷ್ಠರಾದ ನಿನ್ನ ತಾಯಿ ನಮ್ಮ ಚಿಕ್ಕಮ್ಮ ಕೈಕಾ ಮಾತೆಯು ಕ್ಷೇಮವೇ? ಹೇಳು ಭರತ. 60,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ಕೆಚ್ಚಲೆಯ 4 ಪುತ್ರರನ್ನು ಪಡೆದಿದ್ದಲ್ಲದೆ ಕಟುವಾಂಗ ಎಂಬ ಹೆಸರಿನಿದ್ದವನು ಪುಷ್ಪರಥ ಎಂಬ ಅನ್ವರ್ಥ ನಾಮವನ್ನು ಪಡೆದು ದೇವಾಸುರರ ಯುದ್ಧದಲ್ಲಿ ದಶದಿಕ್ಕುಗಳಲ್ಲಿ ಒಬ್ಬನೇ ರಥಿಕನಾಗಿ ಹೋರಾಡಿ ಯುದ್ಧದಲ್ಲಿ ವಿಜಯವನ್ನು ಹೊಂದಿ ದೇವಾನುದೇವತೆಗಳಿಂದ ದಶರಥ ಎಂಬ ಬಿರುದಾಂಕಿತವನ್ನು ಪಡೆದ ನಮ್ಮ ಜನಕನು ಕ್ಷೇಮವೇ? ಇನ್ನೆಲ್ಲಿಯ ಕ್ಷೇಮ? ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತು. ಅಂದರೆ ಏನು ಹೇಳುತ್ತಿರುವೆ ಭರತ? ಇನ್ನೆಲ್ಲಿಯ ಜನಕನನ್ನ ತಾವು ವನವಾಸಕ್ಕೆ ಹೊರಟು ಬಂದ ಕೂಡಲೇ ಜನಕನು ಸ್ವರ್ಗಸ್ಥರಾದರು. ಅಯ್ಯೋ ಜನಕ, ನಮ್ಮ ನಗಲಿ ಸ್ವರ್ಗಸ್ಥರಾದಿರ. ಜನಕ, ಸ್ವರ್ಗಸ್ಥರಾದಿರ. ಸೀತಾ
ಜನಕ, ಸ್ವರ್ಗದಲ್ಲಿರುವ ತಮಗೆ ನಾವು ಇಲ್ಲಿಂದಲೇ ವಂದಿಸುವೆ. ಜನಕ, ನಮ್ಮ ಅಗಲಿಕೆಯ ದುಃಖವನ್ನು ತಾಳಲಾರದೆ ನಮ್ಮ ನಗಲಿದಿರಾ ಜನಕ, ನಮ್ಮ ನಗಲಿದಿರಾ. ನಿಮ್ಮ ಅಂತಿಮ ಕಾಲದಲ್ಲಿ ನಿಮ್ಮ ಸನಿಹದಲ್ಲಿದ್ದು ನಿಮ್ಮ ಸೇವೆ ಮಾಡುವ ಭಾಗ್ಯ ನಮ್ಮ ಯಾರ ಹಣೆಯಲ್ಲಿಯೂ ಬರೆಯಲಿಲ್ಲವಲ್ಲ. ಭರತ, ಭರತ, ನೀನೇ ಪುಣ್ಯಶಾಲಿ. ಜನಕನ ಅಂತಿಮ ಕಾಲದಲ್ಲಿ ಅವರ ಸನಿಹದಲ್ಲಿದ್ದು ಅವರ ಸೇವೆ ಮಾಡಿರುವೆ. ಆ ಭಾಗ್ಯವು ನನಗೂ ಇಲ್ಲವಾಯಿತಲ್ಲ. ಜನಕನ ಮರಣ ಕಾಲದಲ್ಲಿ ನಾನು ಸಹ ಅವರ ಬಳಿಯಲ್ಲಿರಲಿಲ್ಲ. ಭರತ, ಜನಕನ ಅಂತಿಮ ಕಾಲದಲ್ಲಿ ನೀನು ಅವರ ಬಳಿಯಲ್ಲಿರಲಿಲ್ಲವೇನು? ಜನಕ, ನಿಮ್ಮ ಅವಸಾನ ಕಾಲದಲ್ಲಿ ನಾವಾರೂ ನಿಮ್ಮ ಬಾಯಿಗೆ ಗಂಗೋದಕವನ್ನು ಬಿಡದಿದ್ದಂತಾಯಿತೆ. ಅಯ್ಯೋ, ನಾವೆಂತಹ ನಿರ್ಭಾಗ್ಯಶಾಲಿಗಳು. ಭರತ, ಕಳೆದು ಹೋದದ್ದರ ಬಗ್ಗೆ ಚಿಂತಿಸಿ ಫಲವಿಲ್ಲ. ಹೋಗು, ನಿನ್ನ ತಾಯಿ ಆಜ್ಞೆಯ ಪ್ರಕಾರ ಪಟ್ಟಾಭಿಷಿಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡಿಕೊಂಡಿರು. ಏನು ಹೇಳಿದಿರಿ ಅಣ್ಣ? ಏನು ಹೇಳಿದಿರಿ? ಸಾಧ್ಯವಿಲ್ಲವಣ್ಣ. ನೀವಿಲ್ಲದ ಅಯೋಧ್ಯೆಯಲ್ಲಿ ನಾವು ಸಹ ಇರಲಾರೆವು. ತಾವು ಅಯೋಧ್ಯೆಗೆ ಬಂದು ಪಟ್ಟಾಭಿಷಿಕ್ತರಾಗಿ ನಮಗೆ ಆನಂದವನ್ನುಂಟು ಮಾಡಿ ಅಣ್ಣ. ಬನ್ನಿ ಹೋಗೋಣ, ಬನ್ನಿ ಅಣ್ಣ. ಭರತ, ಮಾತೆಯವರ ಆಜ್ಞೆಯ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಅದರಂತೆ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿದ್ದೇನೆ. ನನ್ನ ವನವಾಸದ ಅವಧಿಯು ಮುಗಿಯುವ ತನಕ ನಾನು ಪುರಪ್ರವೇಶ ಮಾಡುವುದಿಲ್ಲ. ಅದೂ ಅಲ್ಲದೆ ನಿನ್ನ ಭಾಗ್ಯಕ್ಕೆ ಬಂದ ಸಿಂಹಾಸನವನ್ನು ನಾನು ಏರುವುದಾದರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗಬೇಕು. ಅಲ್ಲ ಅಣ್ಣ, ನಾನಾಗಿಯೇ ಸಿಂಹಾಸನವನ್ನು ಬಿಟ್ಟು ಕೊಡುತ್ತಿರುವಾಗ ಇನ್ನೆಲ್ಲೇ ದತ್ತಾಪಹಾರ ದೋಷವನ್ನ? ಭರತ, ನೀನು ಏನೇ ಹೇಳಿದರೂ ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಗ್ರಜ, ಭರತನ ಆಸೆಯಂತೆ ನಡೆದುಕೋ, ಅವನಿಗೂ ಸಂತೋಷ ಉಂಟು ಮಾಡಣ್ಣ. ಅಣ್ಣ, ನನ್ನದೊಂದು ಕೋರಿಕೆಯನ್ನಾದರೂ ನೆರವೇರಿಸಿಕೊಡುವಿರಾ? ಅದೇನೆಂಬುದಾಗಿ ಹೇಳು ಭರತ, ನೆರವೇರಿಸುತ್ತೇನೆ. ಶ್ರೀರಾಮಚಂದ್ರ, ನೀವಿಲ್ಲದ ಅಯೋಧ್ಯೆಯಲ್ಲಿ ನಾವು ಸಹ ಇರಲಾರೆವು. ಆದ್ದರಿಂದ ತಾವು ತಮ್ಮ ಪವಿತ್ರವಾದ ಪಾದುಕೆಗಳನ್ನು ಅನುಗ್ರಹಿಸಿಕೊಡಿ. ನಾನು ಅವುಗಳಿಗೆ ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ನಾನು ಕೇವಲ ನೆಪ ಮಾತ್ರಕ್ಕೆ ರಾಜ್ಯವನ್ನು ಆಳುತ್ತೇನೆ. ನಿಮ್ಮ ವನವಾಸ ಮುಗಿದ ಮರುದಿನವೇ ನೀವು ನನಗೆ ದರ್ಶನವನ್ನು ನೀಡದೆ ಹೋದರೆ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ. ಈ ಮಾತು ನಿಮ್ಮ ಪಾದದಾನೆಗೂ ಸತ್ಯ. ಭರತ, ಹಾಗೆ ನುಡಿಯಬೇಡ. ತೆಗೆದುಕೋ ಪಾದುಕೆಗಳನ್ನು. ನಿನಗೆ ಮಂಗಳವಾಗಲಿ. ಧನ್ಯನಾದೆನು ರಾಮಚಂದ್ರ, ಧನ್ಯನಾದೆನು. ರಾಮಪಾದ ಸೇವಾ ಭಾಗ್ಯ ಪಡೆದು ಪುನೀತನಾದೆ. ರಾಮಪಾದ ಸೇವಾ ಭಾಗ್ಯ ಪರಮ ಪಾವನ ಪಾದುಕೆಗಳ ಪರಮ ಪಾವನ ಪಾದುಕೆಗಳ ಶಿರದಿ ಧರಿಸಿ ಪಡೆದೆ ಮೋಕ್ಷ. ಪರಮ ಪಾವನ ಪಾದುಕೆಗಳ ಶಿರದಿ ಧರಿಸಿ ಪಡೆದೆ ಮೋಕ್ಷ. ಪರಮ ಭಾಗ್ಯವಂತನಾದೆ. ಪರಮ ಭಾಗ್ಯವಂತನಾದೆ. ಪರಮಾತ್ಮ ಶ್ರೀ ರಾಮನ ದಯದಿ. ಪರಮಾತ್ಮ ಶ್ರೀ ರಾಮನ ದಯದಿ. ರಾಮಪಾದ ಸೇವಾ ಭಾಗ್ಯ ಪಡೆದು ಪುನೀತನಾದೆ. ರಾಮಪಾದ ಸೇವಾ ಭಾಗ್ಯ ಲಕ್ಷ್ಮಣ, ನೋಡಿದ್ಯಾ ಭರತ
ಸೋದರ ವಾತ್ಸಲ್ಯವನ್ನು. ಅಗ್ರಜ, ನನ್ನನ್ನು ಕ್ಷಮಿಸು. ಭರತನ ವಿಚಾರದಲ್ಲಿ ನಾನು ತಪ್ಪು ತಿಳಿದಿದ್ದೆ. ಲಕ್ಷ್ಮಣ, ಈ ಪ್ರದೇಶವು ಅಯೋಧ್ಯೆಗೆ ಸಮೀಪದಲ್ಲಿರುವುದರಿಂದ ಪ್ರಜೆಗಳು ಪದೇ ಪದೇ ಬಂದು ನಮ್ಮನ್ನು ಕಾಡುವರು. ಆದ್ದರಿಂದ ನಮ್ಮ ಮುಂದಿನ ಪ್ರಯಾಣವನ್ನು ದಂಡಕಾರಣ್ಯದ ಕಡೆಗೆ ನಡೆಸೋಣ. ಅಪ್ಪಣೆಯಂತೆ ಆಗಲಿ ಅಗ್ರಜ. ಸೀತೆ, ನೋಡಿದೆಯಾ ಈ ಪ್ರಕೃತಿ ಸೌಂದರ್ಯವನ್ನು? ಎಷ್ಟು ಮನೋಹರವಾಗಿ ಎಳೆದ್ಬಿಟ್ರು ಸರ್. ಆದರೆ ಅರಮನೆಯಲ್ಲಿ ಆನಂದದಿಂದಿದ್ದ ನಿನ್ನನ್ನು ಅರಮನೆಯಲ್ಲಿ ಹಂಸತೂಲಿಕಾ ತಲ್ಪಗಳಿಂದಲೂ ಮೃಷ್ಟಾನ್ನ ಭೋಜನವನ್ನು ಸವಿಯುತ್ತಾ ದಾಸಿಯರಿಂದ ಸೇವೆ ಮಾಡಿಸಿಕೊಂಡು ಆನಂದದಿಂದಿದ್ದ ನಿನ್ನನ್ನು ಈ ಕಾನನಕ್ಕೆ ಕರೆತಂದನಲ್ಲ ಎಂಬುದೇ ಬೇಸರ. ಇದೇನು ಸ್ವಾಮಿ ಹೀಗೆ ಹೇಳುತ್ತಿರುವಿರಿ? ಮುತ್ತು ರತ್ನಗಳನ್ನು ಬಯಸಿದರು ಹೊನ್ನ ಪುಷ್ಪಗಳಿಗೇನು ಕೊರತೆ ಇಲ್ಲ. ಹಂಸತೂಲಿಕಾ ತಲ್ಪವಿಲ್ಲದಿದ್ದರೂ ಗರ್ಭಾಸನಕ್ಕೇನು ಕಡಿಮೆ ಇಲ್ಲ. ಅಂತಹ ಪ್ರಕೃತಿ ಮಡಿಲ ತೀರವೇ ಈ ಪಂಚವಟಿ. ಹೀಗಿರುವಾಗ ನನಗಿನ್ನೇನು ಬೇಕಾಗಿದೆ ಸ್ವಾಮಿ? ನಿಜ ಸೀತಾ, ನಿಜ. ನಿನ್ನ ಮಾತು ಸತ್ಯ. 14 ವರ್ಷ ವನವಾಸವನ್ನು ಇಲ್ಲಿಯೇ ಆನಂದದಿಂದ ಕಳೆಯಬಹುದು. ಅದೂ ಅಲ್ಲದೆ ಲಕ್ಷ್ಮಣನು ನನ್ನ ಆಜ್ಞೆಯ ಪ್ರಕಾರ ಈ ಪರ್ಣಕುಟೀರವನ್ನು ಎಷ್ಟು ಚಮತ್ಕಾರವಾಗಿ ಸುಂದರವಾಗಿ ನಿರ್ಮಿಸಿರುವನು. ಸರಿ, ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲಿಲ್ಲವೇಕೆ? ಸೀತಾ, ಸ್ವಾಮಿ, ಅದು ಬರುತ್ತಿರುವರು. ಲಕ್ಷ್ಮಣ, ಈ ಖಡ್ಗ ಯಾವುದು? ಅಗ್ರಜ, ಓರ್ವ ರಕ್ಕಸನು ಸೂರ್ಯದೇವನನ್ನು ಕುರಿತು ತಪವನ್ನಾಚರಿಸುತ್ತಿದ್ದನು. ಆತನ ತಪಸ್ಸಿಗೆ ಮೆಚ್ಚಿ ಭಗವಾನ್ ಭಾಸ್ಕರನು ಆತನಿಗೆ ಖಡ್ಗವನ್ನು ಕೊಡುವಷ್ಟರಲ್ಲಿ ನಾನೇ ಆತನಿಂದ ಕಸಿದುಕೊಂಡೆನು. ಕಾರಣ, ರಾಕ್ಷಸರು ವರವನ್ನು ಪಡೆದ ನಂತರ ಲೋಕ ಕಲ್ಯಾಣಕ್ಕೆ ವಿರುದ್ಧವಾಗಿ ವರ್ತಿಸುವರೆಂದು ಮನಗೊಂಡು ಆತನನ್ನು ಈ ಖಡ್ಗದಿಂದಲೇ ಚಿರಚ್ಛೇದನ ಮಾಡಿದೆ. ಒಳ್ಳೆಯ ಕೆಲಸವನ್ನೇ ಮಾಡಿರುವೆ ಲಕ್ಷ್ಮಣ. ಈ ಖಡ್ಗವು ನಿನ್ನ ಆತ್ಮರಕ್ಷಣೆಗಾಗಿ ನಿನ್ನ ಬಳಿಯಲ್ಲಿ ಇದೆ. ಸರಿ, ನೀನು ಸ್ವಲ್ಪ ಕಾಲ ವಿಶ್ರಾಂತಿ ಪಡಿ. ಹಾಗೇ ಆಗಲಿ ಅಗ್ರಜ. ಸೀತಾ, ಬಾ ಕುಳಿತು. ಬೆಳಗ್ಗಿನಿಂದಲೂ ಈ ಘೋರ ಅರಣ್ಯದಲ್ಲಿ ಎಷ್ಟು ಹುಡುಕಿದರೂ ನನಗೆ ಇಷ್ಟವಾದ ಆಹಾರವೇ ಸಿಗುತ್ತಿಲ್ಲವಲ್ಲ. ಏನು ಮಾಡಲಿ, ಏನು ಮಾಡಲಿ? ಹಸಿವು ನನ್ನನ್ನು ಬಾಧಿಸುತ್ತಿದೆ. ನನ್ನ ದೇಹವು ನಿತ್ರಾಣವಾಗುತ್ತಿದೆ. ಏನು ಮಾಡಲಿ? ಇಲ್ಲೆಲ್ಲ ಮನುಷ್ಯನ ವಾಸನೆ ಘಮಘಮ ಎಂದು ಬರುತ್ತಿದೆ, ಘಮಘಮ ಎಂದು ಬರುತ್ತಿದೆ. ಪರಮೇಶ್ವರ, ನಿನಗೆ ಧನ್ಯೋಸ್ಮಿ, ಧನ್ಯೋಸ್ಮಿ. ಇಂದು ನನಗೆ ಹಬ್ಬವ ಹಬ್ಬ, ಹಬ್ಬವ ಹಬ್ಬ. ಇಂದು ನಾನು ಬಂದುವೆ ಆನಂದವ, ಸಂದೇಹದಿಂದ ತಿಂದು ಮಾಂಸವ. ಇಂದು ನಾನು ಬಂದುವೆ ಆನಂದವ. ಇಂದು ನಾನು ಬಂದುವೆ ಆನಂದವ, ಸಂದೇಹದಿಂದ ತಿಂದು ಮಾಂಸವ. ಇಂದು ನಾನು ಬಂದುವೆ ಆನಂದವ. ನರದ ಕಂಡ ಗುಡ್ಡಗಳ ಉರಿದು ಸಂಡಿಗೆ ಮಾಡಿ, ನರದ ಕಂಡ ಗುಡ್ಡಗಳ ಉರಿದು ಶಾವಿಗೆ ಪಾಯಸ ಮಾಡಿ ತಿನ್ನುವೆ. ಕರಳ ಕಿತ್ತು ಶಾವಿಗೆ ಪಾಯಸ ಮಾಡಿ ತಿನ್ನುವೆ. ಇಂದು ನಾನು ಬಂದುವೆ ಆನಂದವ, ಸಂದೇಹದಿಂದ ತಿಂದು ಮಾಂಸವ. ಇಂದು ನಾನು ಬಂದುವೆ ಆನಂದವ. ಮನುಷ್ಯನ ಮಾಂಸವೆಂದರೆ ನನಗೆ ಬಲು ಇಷ್ಟ. ದಷ್ಟ ಪುಷ್ಟವಾದ ಎದೆ ಭಾಗ
ಆಹಾ ಆಹಾ ಕೈ ಕಾಲುಗಳನ್ನು ಕಟ್ಟುಮೆಂದು ಕಡಿದು ತಿಂದರೆ ಆಹಾ ಆಹಾ ಇನ್ನು ತಲೆಯ ಮೆದುಳು ಬೆಣ್ಣೆಯಂತೆ ಚಪ್ಪರಿಸಿ ತಿನ್ನಬಹುದು. ಆಹಾ ಕಣ್ಣುಗುಡ್ಡೆಗಳನ್ನು ಗುಳುಂ ಗುಳುಂ ಎಂದು ನುಂಗಿಕೊಳ್ಳಬಹುದು. ಆಹಾ ಆಹಾ ಎಲ್ಲ ತಿಂದಾದ ಮೇಲೆ ಬಿಸಿ ರಕ್ತವನ್ನು ಗಡಗಡ ಎಂದು ಕುಡಿದು ನನ್ನ ದಾಹ ತೀರಿಸಿಕೊಳ್ಳಬಹುದು. ಆಹಾ ಆಹಾ ಇಂದು ನನಗೆ ಎಂತಹ ಭೋಜನ ಸಿಕ್ಕಿತು, ಎಂತಹ ಭೋಜನ ಸಿಕ್ಕಿತು. ಎಂತಹ ಸುಂದರಾಂಗ, ಎಂತಹ ಚಿಲುವು, ಎಂತಹ ರೂಪು, ಎಂತಹ ಲಾವಣ್ಯ, ಮನ್ಮಥನೇ ತೆರೆಗಿಳಿದು ಬಂದಂತಿದೆ. ಆಹಾ ಆಹಾ ನನ್ನ ಮನದಡಿಯಲ್ಲಿ ಅಡಗಿದ ಆಸೆ ಚಿಗುರೊಡೆದು ಪ್ರೇಮಾಂಕರಿಸಿದೆ. ಇವನೇನಾದರೂ ನನ್ನನ್ನು ಮದುವೆಯಾದರೆ, ಆಹಾ ಮದುವೆಯಾದರೆ ಸ್ವರ್ಗಕ್ಕೆ ಮೂರೇ ಗೇಣು. ಆಹಾ ಆಹಾ ನಾನೆಂತಹ ಭಾಗ್ಯವಂತೆ. ಓಹೋ ಇರಲಿ ಈ ಘೋರ ರೂಪವನ್ನು ತ್ಯಜಿಸಿ ನವ ಯೌವನವತಿಯಾದ ರೂಪ ತಾಳಿ ಬಂದು ಅನುರೂಪಳಾಗಿ ಬಂದು ಇವನನ್ನು ಮನವೊಲಿಸಿವೆ. ನನ್ನ ಕುಮಾರನನ್ನು ಕೊಂದವರನ್ನು ಕೊಲ್ಲಲು ಬಂದ ನಾನು ಇವರನ್ನು ನೋಡಿ ಇವರಲ್ಲೇ ಮೋಹಪರವಶರಾಗಿ ಬಿಟ್ಟೆ. ಇರಲಿ ಈ ನನ್ನ ಮನಮೋಹಕ ಸೌಂದರ್ಯದಿಂದ ಅವರೇ ನನ್ನನ್ನು ವರಿಸುವಂತೆ ಮಾಡುವೆನು. ಪ್ರಿಯಾ, ಓ ಪ್ರಿಯಾ, ಓ ಪ್ರಿಯಾ. ಯಾರಮ್ಮ ನೀನು? ಈ ಅರಣ್ಯಕ್ಕೆ ಏಕೆ ಬಂದೆ? ನಿನ್ನ ದೇಶ ಯಾವುದು? ನಿನ್ನ ಹೆಸರೇನು? ನನ್ನಿಂದ ನಿನಗೇನಾಗಬೇಕು? ನಾನು ಪ್ರಿಯಾ ಲಂಕಾಧೀಶ್ವರನಾದ ರಾವಣನ ಸಹೋದರಿ. ನನ್ನನ್ನು ಸುಂದರ ಶೂರ್ಪನಖ ಎಂದು ಕರೆಯುವರು. ಓ, ನೀನು ರಕ್ಕಸಿಯೇ? ಸರಿ, ಈ ಅರಣ್ಯಕ್ಕೆ ಏಕೆ ಬಂದೆ? ನಾನು ನಿಮ್ಮನ್ನು ಲಗ್ನವಾಗಲು ಬಂದಿದ್ದೇನೆ ಪ್ರಿಯಾ, ಲಗ್ನವಾಗಲು ಬಂದಿದ್ದೇನೆ. ನನ್ನ ಕೈ ಹಿಡಿದು ನಡೆಸು ಬಾ ಪ್ರಿಯಾ, ನನ್ನ ಕೈ ಹಿಡಿದು ನಡೆಸು ಬಾ. ಅಮ್ಮ, ನಾನು ಏಕಪತ್ನಿ ವ್ರತಸ್ಥ, ನಿನ್ನನ್ನು ಲಗ್ನವಾಗಲಾರೆ. ಓಹೋ, ಏಕಪತ್ನಿ ವ್ರತಸ್ಥನಂತೆ. ಪ್ರಿಯಾ, ಹಾಗಾದರೆ ಒಂದು ಕೆಲಸ ಮಾಡಿ. ಏನದು? ನೀವು ಆಕೆಯನ್ನು ತ್ಯಜಿಸಿ ನನ್ನನ್ನು ವರಿಸಿ, ಆಗ ನಿನ್ನ ವ್ರತಕ್ಕೆ ಯಾವ ಭಂಗನೂ ಬರುವುದಿಲ್ಲ. ನಾನು ಈಕೆಯನ್ನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿದ್ದೇನೆ. ಓಹೋ, ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿದ್ದೀರಾ? ಹೌದು. ಹಾಗಾದರೆ ನನ್ನನ್ನು ವಾಯು ಸಾಕ್ಷಿಯಾಗಿ ಕೈ ಹಿಡಿದಿ. ವಾಯು ಸಾಕ್ಷಿಯಾಗಿ ಯಾರ ಕೈಯನ್ನು ಹಿಡಿಯಲಾಗದು. ಸರಿ, ನಿನಗಿನ್ನೂ ಲಗ್ನವಾಗಿಲ್ಲವೇನು? ಅಯ್ಯೋ, ಆಗಿತ್ತು ಪ್ರಿಯಾ, ಆಗಿತ್ತು. ಆ ನನ್ನ ಬಂಡ ಗಂಡ ಮೊಸಳೆಯನ್ನು ತಿನ್ನಲು ಹೋಗಿ ಸತ್ತ. ಹಾಗೆ ಚಿರಯೌವನವತಿಯಾದ ನಾನು ನಿನ್ನಂತಹ ಸುರಸುಂದರಂಗನನ್ನು ಹುಡುಕುತ್ತಿದ್ದೆ. ನಿಮ್ಮನ್ನು ನೋಡಿದ ಕ್ಷಣ ನಿಮ್ಮನ್ನೇ ಮೋಹಿಸಿಬಿಟ್ಟೆ. ನನ್ನ ಕೈ ಬಿಡಬೇಡ ಪ್ರಿಯೋ, ನನ್ನ ಕೈ ಬಿಡಬೇಡ. ಅಕ್ಕ, ಅಕ್ಕ, ನೀನಾದ್ರೂ ಸ್ವಲ್ಪ ಹೇಳೆ, ನಾವಿಬ್ಬರು ಅನ್ಯೋನ್ಯವಾಗಿ ಇರ್ತೀವಿ ಎಂದು. ಸ್ವಾಮಿ, ಅವಳ ಬಯಕೆಯನ್ನು ಈಡೇರಿಸಿ. ಆದರೆ ಜಾಗ್ರತೆ, ಅವಳು ಆಯತಪ್ಪಿ ನಿಮ್ಮ ಮೇಲೆ ಬಿದ್ದರೆ ನಿಮಗೆ ಮೇಲೇಳಲು ಕಷ್ಟವಾಗಬಹುದು. ಸೀತಾ, ಪರಿಹಾಸ್ಯ ಮಾಡಬೇಡ ಸೀತಾ.
ನೀನು ಲಗ್ನವಾಗಬೇಕೆಂಬ ಅವಸರದಲ್ಲಿರುವೆ. ಹೌದು 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 ಪ್ರಿಯ. ಈ ಕಾನನಕ್ಕೆ ನಾನೋರ್ವನೇ ಬಂದಿಲ್ಲ. ಆ ಪಾರ್ಶ್ವದಲ್ಲಿ ನನ್ನ ಸಹೋದರನಾದ ಲಕ್ಷ್ಮಣನಿದ್ದಾನೆ. ಓಹೋ, ಅವನ ಬಳಿಗೆ ಹೋಗು. ನಿನ್ನ ಕಾರ್ಯವು ನಿಶ್ಚಯವಾಗಿ ನೆರವೇರು. ಓಹೋ, ಹಾಗೆ ಆಗಲಿ. ಆತನು ನಿಮಗಿಂತ ಸುಂದರವಾಗಿರುವನೇ? ಹೌದು ಹೌದು, ನನಗಿಂತಲೂ ತುಂಬಾ ಸುಂದರನಾಗಿದ್ದಾನೆ. ಹೌದೇ? ಆಗಲಿ ಬಾವ, ನಾನೇನು ಬರಲೇ? ಏ, ನಿಲ್ಲು, ನಿಲ್ಲು. ಹಾ, ಬಾ ಹೀಗೆ. ನೀನು ಲಗ್ನವಾಗುವ ಆತುರದಲ್ಲಿರುವೆ. ಹೌದು ಹೌದು. ಹಿಂದಿರುಗು. ಹೇಗೆ ಬಾವ? ಗುರುತುಗಳನ್ನು ಬರೆಯುವೆ. ಓಹೋ, ಆಗಲಿ ಬಾವ, ಇದನ್ನು ಆಗಲಿ. ಅವನಿಗೆ ತೋರಿಸು. ಹಾ. ನಿನ್ನ ಕಾರ್ಯವು ನೆರವೇರು. ಆಗಲಿ ಬಾವ, ಆಗಲಿ ಆಗಲಿ. ಹಿಂದಿರುಗು. ವರ ಸುಮ್ಮನೆ ಸಿಕ್ಕಿದ್ರೆ ನಿಲ್ಲುವೆಯೋ ಇಲ್ಲವೋ? ನಿಲ್ಲುವೆ ನಿಲ್ಲುವೆ. ಹಾ. ವರ ಸಿಕ್ಕಿದ್ರೆ ಸಾಕು, ಕಣ್ಣೆತ್ತು ನೋಡುವುದಿಲ್ಲ. ಲಗ್ನವಾದ ಮೇಲೆ ನೋಡಿಕೊಂಡರೆ ಆಯ್ತು. ಬರ್ದಿದ್ದು ಆಯ್ತಾ ಬಾವ? ಆಗಿದೆ. ನೀನು ಹೊರಡು. ನಾನಿನ್ನು ಬರಲೇ ಬಾವ? ಅಕ್ಕ, ನಾನಿನ್ನು ಬರಲೇ? ಹಾ ಹಾ ಬರಬೇಡ, ಹೊರಡು. ಪ್ರಿಯಾ, ಓ ಪ್ರಿಯಾ. ಓಹೋ, ಆತ ಹೇಳಿದ್ದು ನಿಜವೇ. ಈತ ಆತನಿಗಿಂತ ಬಹು ಸುಂದರವಾಗಿರುವನು. ಪ್ರಿಯಾ, ನನ್ನ ಸುಂದರಾಂಗ, ನನ್ನ ಪ್ರಾಣಕಾಂತ. ಯಾರು ನೀನು ಶುಭಾಂಗಿ? ದೂರ ನಿಲ್ಲು. ನಾನು ಪ್ರಿಯಾ, ನಾನು ಲಂಕಾಧೀಶ್ವರನಾದ ರಾವಣನ ಸಹೋದರಿ. ನನ್ನನ್ನು ಸುಂದರ ಶೂರ್ಪನಖ ಎಂದು ಕರೆಯುವರು. ನನ್ನನ್ನು ವರಿಸು ಬಾ ಪ್ರಿಯಾ, ನನ್ನನ್ನು ವರಿಸು ಬಾ. ಓಹೋ, ನೀನು ರಾವಣನ ಸಹೋದರಿಯೇ? ಹಾ, ಹಾಗಾದರೆ ನೀನೊಂದು ಅಸುರ ಕನ್ಯೆ. ನಿನ್ನನ್ನು ವರಿಸಲು ಸಾಧ್ಯವಿಲ್ಲ. ನನಗಿಂತಲೂ ಹಿರಿಯನಾದ ನನ್ನ ಅಣ್ಣ ಶ್ರೀರಾಮಚಂದ್ರನಿರುವನು. ಅವನ ಬಳಿಗೆ ಹೋಗು, ನಿನ್ನ ಇಷ್ಟಾರ್ಥವು ನೆರವೇರುವುದು. ಅಯ್ಯೋ, ನಾನು ಮೊದಲೇ ನಿಮ್ಮ ಅಣ್ಣನ ಬಳಿಗೆ ಹೋಗಿದ್ದೆ ಪ್ರಿಯಾ, ಹೋಗಿದ್ದೆ. ಹಾಗಾದರೆ ನನಗೆ ಅತ್ತಿಗೆ ಆಗಬೇಕು. ಆ, ಇಲ್ಲ, 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 ಇಲ್ಲ. ಸುಮ್ಮನೆ ಮುಖ ನೋಡಿ ಬಂದೆ ಅಷ್ಟೇ, ಏನು ಪ್ರಯೋಜನವಾಗಲಿಲ್ಲ. ಆತನು ಏಕಪತ್ನಿ ವ್ರತಸ್ಥನಂತೆ. ನಿನಗೆ ನನ್ನ ಸೋದರನೇ ಸಮರ್ಥ, ಆತನೇ ನಿನ್ನ ಇಷ್ಟಾರ್ಥ ಪೂರೈಸುತ್ತಾನೆ ಎಂದು ಹೇಳಿ ಓಲೆರು ಬರೆದು ಕಳುಹಿಸಿದನು. ಎಲ್ಲಿ ಓಲೆ? ಇಲ್ಲಿ ಇಲ್ಲಿ ಇಲ್ಲಿ. ಸುಮ್ಮನೆ ನಿಲ್ಲುವೆಯೋ ಇಲ್ಲವೋ? ನಿಲ್ಲುವೆ ನಿಲ್ಲುವೆ ನಿಲ್ಲುವೆ. ಓಹೋ, ಈಗ ವಿಷಯ ಹಾ, ಎಲ್ಲ ಸರಿಯಾಗಿ ಇದೆಯಾ ಪ್ರಿಯಾ? ಸರಿಯಾಗಿದೆ, ಸರಿಯಾಗಿದೆ. ಹಾ. ಸುಂದರಿ, ಹಾ. ವಿವಾಹವಾಗುವ ಮುನ್ನ ಹಾ. ಒಬ್ಬರನ್ನೊಬ್ಬರು ನೋಡಬಾರದು, ಓಹೋ, ಮುಟ್ಟಬಾರದು, ಹಾ. ಮಾತನಾಡಲೂ ಬಾರದು. ಆ, ಆದುದರಿಂದ ಹಾ. ನಿನ್ನ ಸೆರಗಿನಿಂದ ಕಣ್ಣುಗಳನ್ನು ಕಟ್ಟಿಕೋ. ಓಹೋ, ನೀನ್ ಏನು ಹೇಳಿದ್ರು ನಾನು ಮಾಡುವನಿ ಪ್ರಿಯಾ, ನಾನು ಮಾಡುವೆನು. ಏನು ಹೇಳಿದರೂ ಮಾಡುವೆಯೋ? ಮಾಡುವೆನು ಮಾಡುವೆನು. ಹಾಗಾದರೆ ಕುಳಿತುಕೋ. ನಿಲ್ಲು, ಕುಳಿತುಕೋ. ನಿಲ್ಲು, ತಿರುಗು. ಇದೇನು ಪ್ರಿಯಾ? ಕುಳಿತುಕೋ ನಿಂತುಕೋ, ಕುಳಿತುಕೋ ನಿಂತುಕೋ, ತಿರುಗು. ನನ್ನನ್ನು ಲಗ್ನ ಯಾವಾಗ ಮಾಡಿಕೊಳ್ಳುವೆ? ನಿನ್ನನ್ನು ವಧಿಸಬೇಕೋ ಬೇಡವೋ? ಆ, ಏನಂದೆ ಪ್ರಿಯಾ? ನಿನ್ನನ್ನು ಹಾ. ವರಿಸಬೇಕೋ ಬೇಡವೋ ಎಂದೆ. ವರಿಸಬೇಕು ವರಿಸಬೇಕು ವರಿಸಬೇಕು. ಹಾಗಾದರೆ ಸೆರಗಿನಿಂದ ಕಣ್ಣುಗಳನ್ನು ಕಟ್ಟಿಕೋ. ಕಟ್ಟಿಕೊಳ್ಳುವೆ ಪ್ರಿಯಾ, ಕಟ್ಟಿಕೊಳ್ಳುವೆ. ನನ್ನ ಬಂಗಾರದಂತ ಮಗನ ಕೊಯ್ದು ಬಿಟ್ಟು. ಏ ಪಾಪಿ ಲಕ್ಕಣ ಬಂದ ರಾವಣನಿಗೆ ಹೀಗೆ ತಕ್ಕ ಶಾಸ್ತಿ ಮಾಡ್ತೀನಿ. जयत्वं देवी जगदाम्बे ಜಗದಾಂಬೆ जगदानन्तरूपिणी ಆನಂದ ರೂಪಿಣಿ जय दुर्गी ಮಹಾಕಾಳಿ जगन्माते नमोस्तुते ನಮೋಸ್ತುತೆ जगन्माते नमोस्तुते ನಮೋಸ್ತುತೆ जगन्माते नमोस्तुते ನಮೋಸ್ತುತೆ
ಜಯ ಜಯ ಭಾರ್ಗವಿ ಜಯ ಗೌರಿ ಜೈ ಶಂಕರಿ ಜಗದೀಶ್ವರಿ ಜೈ ಶಂಕರಿ ಜಗದೀಶ್ವರಿ ಜಗದಾನಂತ ವಿಹಾರಿ ಜಗದಾನಂತ ವಿಹಾರಿ ಪತಿತ ಪಾವನೆ ಪ್ರಪಂಚ ಜನನಿ ಪತಿತ ಪಾವನೆ ಪ್ರಪಂಚ ಜನನಿ ಪಶುಪತಿ ಲೀಲಾ ಪ್ರೇಮ ವಿಲಾಸಿನಿ ಪಶುಪತಿ ಲೀಲಾ ಪ್ರೇಮ ವಿಲಾಸಿನಿ ಶರಣಂ ಶರಣಂ ಶಿವ ಶರ್ವಾಣಿ ಶರಣಂ ಶರಣಂ ಶಿವ ಶರ್ವಾಣಿ ಅಭಯಂ ದೇವಿ ಭವಾನಿ ಅಭಯಂ ದೇವಿ ಭವಾನಿ ಅಭಯಂ ದೇವಿ ಭವಾನಿ. ಓಂ ಮಹಾದಿಶಕ್ತೈ ನಮಃ. 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 ಅತ್ತಿಗೆ, ಏನು ವಿಭೀಷಣ? ಇಂದು ನಮ್ಮ ನಾಡ ಹಬ್ಬವಾದ ಶರನ್ನವರಾತ್ರಿಯ ದುರ್ಗಾ ಕಾಳರಾತ್ರಿ, ಮೇಲಾಗಿ ಮನೆ ದೇವತೆಯ ಹಬ್ಬ. ಇಂತಹ ಸಮಯದಲ್ಲೂ ಸಾರ್ವಭೌಮರು ಬಾರಲಿಲ್ಲವಲ್ಲ, ಕಾರಣವೇನಮ್ಮ? ಅದೇ ನನಗೂ ಅರ್ಥವಾಗದ ಪ್ರಬಲ ಸಮಸ್ಯೆಯಾಗಿದೆ. ಏನು? ನಿಮಗೂ ಅರ್ಥವಾಗದ ಪ್ರಬಲ ಸಮಸ್ಯೆಯಾಗಿದೆಯೇ? ಬ್ರಹ್ಮದೇವ, ಮಹಾರಾಣಿಯವರ ಸಮಸ್ಯೆಗೆ ನಿಮ್ಮ ಪಂಚಾಂಗದಲ್ಲಿ ಸಮಂಜಸವಾದ ಪ್ರತ್ಯುತ್ತರವಿದೆಯೇ? ನನ್ನ ಪಂಚಾಂಗದಲ್ಲಿ ಸರ್ವ ಸಮಸ್ಯೆಗಳಿಗೂ ಸಮಂಜಸವಾದ ಪ್ರತ್ಯುತ್ತರಗಳು ಉಂಟು. ಆದರೆ ಎಂಬ ಅನುಮಾನದ ಅರ್ಥೋಕ್ತಿ ಏಕೆ ವಿಧಾತ? ಎಂತಹ ಅನಿಷ್ಟವಿದ್ದರೂ ಸೈ, ಸ್ಪಷ್ಟವಾಗಿ ಹೇಳು. ಹಾಗಾದರೆ ನನಗೆ ತಿಳಿದಿರುವ ನಿಜವನ್ನು ನಿರ್ಭಯವಾಗಿ ನುಡಿಯಲೇ ಮಹಾರಾಣಿ? ಬ್ರಹ್ಮದೇವ, ಮಗಳಾದ ಶಾರದಾ ಮಾತೆಯ ಮದ್ವೆ ಆದ ಸ್ವಯಂಬಿವೆ ನೀವು. ನಿಮಗೂ ನಿಜ ನುಡಿಯಲು ಸಂದೇಹವೇ? ಸಂದೇಹ ಬೇಡ ವಿಧಾತ. ಸಂದೇಹ ಸಂಶಯಗಳೇ ಸರ್ವನಾಶಕ್ಕೆ ಮೂಲ. ಆ ಸರ್ವನಾಶಕ್ಕೆ ಮೂಲವಾದ ಸ್ವಕಾರ್ಯ ಸಾಧನೆಗಾಗಿ ಲಂಕೇಶ್ವರ ಪ್ರಚಂಡ ರಾವಣನು ಕಪಟ ಸನ್ಯಾಸಿಯಾಗಿದ್ದಾನಪ್ಪ. ಕಪಟ ಸನ್ಯಾಸಿ. ಕಪಟ ಸನ್ಯಾಸಿ, ಸರ್ವಾಲಂಕಾರ ಶೃಂಗಾರ ಭೂಷಿತನಾದ ನನ್ನ ಪ್ರಚನ್ನ ಪ್ರಣಯ ಪರಮೇಶ್ವರ ಕೇವಲ ಕಾಷಾಯ ವಸ್ತ್ರಗಳನ್ನು ಧರಿಸಿ ಕಪಟ ಸನ್ಯಾಸಿ ವೇಷ ತಾಳಿದ್ದಾರೆ. ವಿಧಾತ, ಕುಪಿತಳಾಗಬೇಡ ತಾಯಿ, ಕುಪಿತಳಾಗಬೇಡ. ನಿಜವನ್ನೇ ನುಡಿಯುವೆನು. ಪಿತೃವಾಕ್ಯ ಪರಿಪಾಲನೆಗೆಂದು ವನವಾಸಕ್ಕೆಂದು ಬಂದ ರಾಮ ಲಕ್ಷ್ಮಣರ ಬಳಿಗೆ ಬಂದ ಶೂರ್ಪಣಖಳು ತನ್ನನ್ನು ವರಿಸುವಂತೆ ಅವರನ್ನು ಬಹುವಿಧವಾಗಿ ಪೀಡಿಸಿದಳು. ಕೋಪಗೊಂಡ ಲಕ್ಷ್ಮಣನು ಅವಳ ಮೂಗನ್ನು ಕತ್ತರಿಸಿದನು. ಆಗ ಕ್ರೋಧಗೊಂಡ ಶೂರ್ಪಣಖಳು ಇಲ್ಲ ಸಲ್ಲದ ವಿಚಾರವನ್ನು ಸಾರ್ವಭೌಮರಿಗೆ ತಿಳಿಸಿ, ಲೋಕೈಕ ಸುಂದರಿಯಾದ ಸೀತೆಯು ನಿನಗೆ ಅನುರೂಪಳು, ಅವಳನ್ನು ಅಪಹರಿಸಿಕೊಂಡು ಬರಬೇಕೆಂದು ಹೇಳುತ್ತಾಳೆ. ಅದನ್ನು ಮನಗೊಂಡ ಸಾರ್ವಭೌಮರು ಮಾವ ಮಾರೀಚನಿಗೆ ಆಜ್ಞೆ ಇಟ್ಟರು. ಆಗ ಮಾರೀಚನು ಮಾಯಾಜಿಂಕೆಯ ರೂಪ ತಾಳಿ ಸೀತೆಯಿಂದ ರಾಮ ಲಕ್ಷ್ಮಣರನ್ನು ಬೇರ್ಪಡಿಸಿ ಬಹುದೂರ ಕರೆದೊಯ್ದರು. ಆಗ ಲಂಕೇಶ್ವರನು ಕಪಟ ಸನ್ಯಾಸಿಯ ವೇಷ ಧರಿಸಿ ರಾಮ ಲಕ್ಷ್ಮಣರು ಇಲ್ಲದ ಸಮಯದಲ್ಲಿ ಸೀತೆಯನ್ನು ಅಪಹರಿಸಿಕೊಂಡು ಹೋಗುವಾಗ
ತಡೆಯಲು ಬಂದ ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸಿ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿ ಅಶೋಕವನದಲ್ಲಿಟ್ಟಿರುವನು. ಈ ಸತ್ಯವು ಕ್ಷಣಕಾಲದಲ್ಲೂ ಪ್ರತ್ಯಕ್ಷವಾಗುವುದು. ಕಾಮಕಾಮೇಶ್ವರಿ ಮಹಾವಜ್ರೇಶ್ವರಿ ಮಹಾತ್ರಿಪುರ ಸುಂದರಿ ಮಹಾಮಹಾನಂದೆ ಮಹಾಮಸ್ಕಂದೆ ಮಹಾಮಶಕ್ತೆ ಮಹಾಮಾಜ್ಞಪ್ತೆ ಮಹಾಮಾ ಶ್ರೀಚಕ್ರನಗರ ಸಾಮ್ರಾಜ್ಞಿ ನಮಸ್ತೆ 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 ನಮಃ. ಪ್ರಭು, ನವನವೋಲ್ಲಾಸ ನವರಸ ಕಾವ್ಯ ಧೀಮಂತ ನಾಯಕನಾದ ನೀನು ವರ್ಷಕ್ಕೊಮ್ಮೆ ಬರುವ ದೇವತೆಯ ಹಬ್ಬದಂದು ಕೇವಲ ಕಾಷಾಯ ವಸ್ತ್ರವನ್ನು ಧರಿಸಿ ಅದಾವ ಮಹತ್ ಕಾರ್ಯದಲ್ಲಿ ಮಗ್ನನಾಗಿದ್ದೆ. ರಹಸ್ಯ ರಾಜಕಾರ್ಯವೇ ಪ್ರಭು. ಮಹಾಬ್ರಾಹ್ಮಣನಾಗಿ ಸಭ್ಯ ಗೃಹಸ್ಥನಾಗಿ ಮೋಸಕ್ಕೆಂದೇ ಮೀಸಲಿರುವ ಕೇವಲ ಕಪಟ ಸನ್ಯಾಸಿಯ ವೇಷವನ್ನು ತಾಳಿದ್ದ. ಇಡೀ ತುಂಬು ಕುಟುಂಬದ ಎದುರಿನಲ್ಲಿ ಸುಳ್ಳ ನಾಡು ಅದೆಂದಿನಿಂದ ಅಭ್ಯಾಸ ಮಾಡಿದೆ. ಲಂಕೇಶ್ವರ, ನಾನೆಷ್ಟೇ ಆದರೂ ನಿಮ್ಮ ಅರಮನೆಯ ಪಂಚಾಂಗದ ಪುರೋಹಿತ. ವಿಭೀಷಣ ರಾಜೇಂದ್ರರು ಎಷ್ಟೇ ಆದರೂ ನಿಮ್ಮ ಒಡ ಹುಟ್ಟಿದ ತಮ್ಮ. ತಮ್ಮನಾದವನು ಅಣ್ಣನ ಮಾತಿಗೆ ಹೂಂಗುಟ್ಟಿ ತಲೆ ತೆಗ್ಗಿಸಿ ತಪ್ಪಗಿರಬೇಕೆ ಹೊರತು ಕರನ್ನು ಸಾರಬಾರದು. ಜೈ ಭದ್ರಕಾಳಿ, ಕಾಪಾಲಪಾಲಿ, ಶತರುದ್ರ ಕೇಳಿ. ಭೈರವಿ, ನನ್ನ ಬಹುದಿನದ ಬೈಕಿಯು ಇಂದು ಈಡೇರಿತು. ಅದು ನಿನ್ನ ಕೃಪಾ ಕಟಾಕ್ಷ ಮಾತ್ರದಿಂದ. ಇದು ಒಪ್ಪಿಸಿಕೋ ತಾಯಿ, ಪೂರ್ಣ ಫಲ ಸಮರ್ಪಣೆ. ಜೈ ಭದ್ರಕಾಳಿ. ಆರಂಭವಾಯಿತೆ ಕಾಲಭೈರವಿ ಲೀಲೆ, ಕಣ್ಣು ಮುಚ್ಚ ಹಿರೇಳು ಧರಯಾಳು ದೈವ ಮಾಯೆಯ ಜೋಲೆ ಈ ಇಳೆಯ ಮೇಲೆ ಮರೆಯಲಾಗದ ನಿತ್ಯ ಸತ್ಯ ನೃತ್ಯಗಳಲ್ಲಿ ಯುಗ ಧರ್ಮ ಜೋಲೆ ಕಾರ್ಗಾಲನೂದಿದನು ಕಾಲ ಕಾಲನ ಕಹಳೆ. ಇದುವೇ ಶುಭ ವೇಳೆ, ಇದುವೇ ಶುಭ ವೇಳೆ, ಇದುವೇ ಶುಭ ವೇಳೆ, ಇದುವೇ ಶುಭ ವೇಳೆ. ಆರಂಭವಾಯಿತೆ ಕಾಲ ಭೈರವಿ ಲೀಲೆ, ಕಣ್ಣು ಮುಚ್ಚಾಲೆ ಹೀರೇಳು ತಲೆಯಾಳು ದೈವ ಜೋಲೆ ಈ ಇಳೆಯ ಮೇಲೆ ಮರೆಯಲಾಗದ ನಿತ್ಯ ಸತ್ಯ ನೃತ್ಯಗಳ ಲೀಲೆ ಯುಗ ಧರ್ಮ ಜ್ವಾಲೆ ಕಾರ್ಗಾಲನೂದಿದನೋ ಕಾಲೆ. ಇದುವೇ ಶುಭ ವೇಳೆ, ಇದುವೇ ಶುಭ ವೇಳೆ, ಇದುವೇ ಶುಭ ವೇಳೆ. ಪ್ರೇಕ್ಷಕನು, ಪರೀಕ್ಷಕನು ಅಥವಾ ಅನಾಮಿಕನು? ನಾನು ಅನಾಮಿಕನಲ್ಲವೋ ವೃದ್ಧ ಶತಸಿದ್ಧ. ಅಂದರೆ ಕಾಣದ ಕೈಯಂದೇ ಕರೆಯಿಸಿಕೊಳ್ಳುತ್ತಿರುವ ಜಗದಾಧಿಮಾತೆಯ ಜ್ಯೇಷ್ಠತನೆಯ ತ್ರಿಮೂರ್ತಿಗಳಿಗೂ ಹಿರೆಯ 33 ಕೋಟಿ ದೇವತೆಗಳೆಲ್ಲರ ಹೃದಯ ಅದೃಷ್ಟವಂತ ಆಳರಸರ ಅಳಿಯ ಹಿಂದು ಪ್ರಚಂಡ ರಾವಣನ ಆಂತರ್ಯದಂತರಾಳದ ಪರಮಾಪ್ತ ಗೆಳೆಯ. ಹಾಗಾದರೆ ನೀನೇ ತಾನೆ ಕಾಲ ಭೈರವ. ಈ ಬ್ರಹ್ಮನನ್ನು ಪರಾಶ್ರಯದಲ್ಲಿ ಪಂಚಾಂಗ ಹಿಡಿಸಿ
ಮಹಾಪುರುಷ. ಮಹಾಪುರುಷ, ಈ ಪಾಪ ಭೂಯಿಷ್ಠ ದುಷ್ಟ ದಾನವ ಬಂಧನದಿಂದ ಈ ಬ್ರಹ್ಮನಿಗೆ ಮುಕ್ತಿ ಯಾವಾಗ? ಮುಕ್ತಿ ಪದವಿ ಪ್ರತಿಷ್ಠೆಗಳಿವೆ ಎಂದು ನೀನಾಗಿ ನೀನು ಮಾಡಿಟ್ಟುಕೊಂಡ ಅಭಕ್ಷದ ಅಡಿಗೆಯನ್ನು ನೀನುಂಟು ಅರಗಿಸಿಕೊಳ್ಳುವ ಮೊದಲೇ ಮುಕ್ತಿ ಭಿಕ್ಷೆಯನ್ನು ಬಯಸುವೆಯ ಸೃಷ್ಟಿಕರ್ತಾರ? ಮಹಾಪುರುಷ, ನಿನ್ನ ಕಾಲು ಹಿಡಿಯಾದರೂ ಬೇಡುವೆನು. 83 ಕೋಟಿ ಜೀವರಾಶಿಗಳ ಹಣೆ ಮೇಲೆ ತೋಚಿದ್ದನ್ನು ಗೀಚುವ ಜಾಣಕರ್ತಾರ ಈಗ ಈ ಕಾಲನ್ನು ಹಿಡಿಯುತ್ತಿರುವೆಯ? ಬೇಡವಯ್ಯ, ಬೇಡ. ಈ ನಿಡುಗಾಲ್ಗಳು ಒಡೆದ ಸಿಡಿಲ್ಗಲ್ಲು, ಈ ನೀಳ್ಗೈಗಳು ಎಡಬಿಸಿಲ್ಗೋಲು, ಈ ಒಡಲಂತೂ ಭಯಾನಕ ಕುಳಿಗಾಳಿ, ಈ ಉರಿಗಣ್ಣು ಮರಗಿವಿಗಳು ಕಠಿಣ ಕರ್ಕಶ ಕರಾಳ ಘೋರ ನರಕಗಳ ಪ್ರತೀಕ. ಕರುಣೆಯ ಕರುಳಿಲ್ಲ, ದಯಾಹೃದಯವೆಂಬುದು ಇಲ್ಲವೇ ಇಲ್ಲ. ಹಸಿವು, ತೃಷೆ, ಜನರ ಮರಣಗಳ ಭಯವೆಂಬುದೇ ನನಗಿಲ್ಲ. ಎನ್ನಮ್ಮ ಜಗದಾದಿ ಮಾತೆಗೆ ವಿನಃ ಮಿಕ್ಕನ್ನರಿಗೆ ತಲೆಬಾಗುವುದಿಲ್ಲವೋ ವಿಧಾತ, ತಲೆಬಾಗುವುದಿಲ್ಲ. ಜೈ ಜಗದಾದಿ ಮಾತಾ. ಮಹಾಪುರುಷ, ಜೈ ಜಗದಾದಿ ಮಾತಾ. ಮಹಾಪುರುಷ, ಜೈ ಜಗದಾದಿ ಮಹಾಪುರುಷ. ಅಮ್ಮ ಆದಿಮಾತ, ನಾನು ನನ್ನ ಮಕ್ಕಳು ನಿನ್ನಾಟದ ಕೀಳುಗೊಂಬೆಗಳಮ್ಮ, ಕೀಳುಗೊಂಬೆಗಳು. ಅನ್ಯತಾ ಶರಣಂ ನಾಸ್ತಿ, ತ್ವಮೇವ ಶರಣಂ ಮಮ, ತಸ್ಮತ್ ಕಾರುಣ್ಯ ಭಾವೇನ ರಕ್ಷತಾಂ ಭುವನೇಶ್ವರಿ ರಕ್ಷತಾಂ, ರಕ್ಷತಾಂ ಭುವನೇಶ್ವರಿ ರಕ್ಷತಾಂ, ರಕ್ಷತಾಂ ಭುವನೇಶ್ವರಿ ರಕ್ಷತಾಂ. ಆಂತರ್ಯದಂತರಾಳದಲ್ಲಿ ಅದೇನೋ ಹತ್ರ, ಅದೆಂತಹುದೋ ಅಶಾಂತಿ, ಅದಾವುದೋ ಅನಪೇಕ್ಷಿತ ಧೈರ್ಯ. ಈ 8 ದಶಕಂಠ ರಾವಣನ ಗುಂಡಿಗೆಯನ್ನು ಬೆಚ್ಚಿಸಿ ರೊಚ್ಚಿಗೆ ಬಿಸುತ್ತಿರುವ ಆ ಅದೃಶ್ಯ ಶಕ್ತಿ ಯಾವುದು? ವಿವಿಧ ಲಲಾಟ ಲಿಖಿತರಾದ ವಿಧಾದರೆ ಪಾಪ ಆ ವಿಧಾತನು ತನ್ನ ವಿಧಾತ ಪಟ್ಟವನ್ನು ಗಂಟು ಕಟ್ಟಿ ನನ್ನ ಪಾದದಡಿಯಲ್ಲಿಟ್ಟು ಪಂಚಾಂಗದ ಪುರೋಹಿತನಾಗಿದ್ದಾನೆ ಬ್ರಹ್ಮ. ಹಾಗಾದರೆ ನನ್ನನ್ನು ಕ್ಷಣ ಕ್ಷಣಕ್ಕೂ ಕಾಡಿಸುತ್ತಿರುವ ಆ ಭ್ರಾಂತು ಕ್ಷಣಚಿತ್ ತಕ್ಷಣ ಪಿತ್ತರಾದ ನವಗ್ರಹಗಳ ಕ್ರಾಂತಿಯೇ ಭ್ರಾಂತು. ಆ ನವಗ್ರಹಗಳೆಲ್ಲವೂ ನನ್ನ ಸಿಂಹಾಸನದ ಹಂತ ಹಂತಗಳಾಗಿ ಹೆಗಲು ಮುರಿಸಿಕೊಳ್ಳುತ್ತಿದ್ದಾರೆ. ಹೆಗಲು. ಹಾಗಾದರೆ ನನ್ನನ್ನು ನಿಮಿಷ ನಿಮಿಷಕ್ಕೂ ನಿಶ್ಶಕ್ತನಾಗಿ ಮಾಡಿ ಗಾಢವಾಗಿ ಕಾಡಿಸುತ್ತಿರುವ ಭ್ರಾಂತು ಅದೇನು ಈ ಪ್ರಪಂಚದಲ್ಲಿ ನನಗಿಂತಲೂ ಪರಾಕ್ರಮಿಯೇ, ಪ್ರಬುದ್ಧವೇ, ಪ್ರಚಂಡವೇ, ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಇಡೀ ಬ್ರಹ್ಮಾಂಡ ದಂಡೋಪದಂಡಗಳನ್ನೇ ಚಂಡಾಡುವಲ್ಲ ದಂಡು ದಾಳಿಗಳ ಮಂಡಲ ನಾಯಕರ ಗಂಡನೇ ಗಂಡರ ಗಂಡನಾದ ಪ್ರಚಂಡ ರಾವಣ, ಪ್ರಚಂಡ ರಾವಣ. ಚಾರಿತ್ರ್ಯ ಪಾವಿತ್ರಕ್ಕೆ ಕಳಂಕಪ್ರಾಯರಾದ ಕುಠಾರ ರಾವಣರು ನೀವೇ ತಾನೇ? ಓ ದೇವಿ, ಈ ಅಪರಾತ್ರಿ ವೇಳೆಯಲ್ಲಿ ನನ್ನ ಏಕಾಂತಪುರದತ್ತೇಕೆ ಬಂದೆ? ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ಪತಿಯ ಸನ್ನಿಧಿಗೆ ಬರಲು ಯಾವ ವೇಳೆಯಾದರೇನು, ಯಾವ ಪುರವಾದರೇನು? ಸರಿ, ಬಂದ ಕಾರಣ? ಎಲ್ಲ ಬಲ್ಲ ಜಗಮಲ್ಲರಾಗಿ ವಿಶಿಷ್ಟ ವಿನಾಶಕ್ಕೆ ಮೂಲವಾದ ಸೀತಾಪಹರಣ ಮಾಡಬಹುದು. ದೇವಿ, ತೀಡಿ ಹೊಡೆದಂತೆ ಕೇಳುತ್ತಿರುವ ನಿನ್ನ ಪ್ರಶ್ನೆಗೆ ಸಮಂಜಸವಾದ ಸದುತ್ತರ ಹೇಳುವ ಸಹನ ಶಕ್ತಿ ಈಗ ನನ್ನಲ್ಲಿಲ್ಲವಾಗಿದೆ. ಆದರೂ ಒಂದು ಮಾತನ್ನು ಮಾತ್ರ ಮರೆಯದೆ ನೆನಪಿನಲ್ಲಿಡು. ಯಾರಾಗಲಿ, ಎಂದಾಗಲಿ, ಯಾವುದನ್ನಾಗಲಿ
ಕಾರಣವಿಲ್ಲದೆ ಮಾಡುವುದೇ ಇಲ್ಲ. ಜಗಜ್ಜೇತರಾದ ನೀವು ಜಾರಿಕೊಳ್ಳುವ ಜಾಣತನದ ಮಾತನಾಡಬಾರದು. ಇದು ಜಾಣತನದ ಮಾತಲ್ಲ ದೇವಿ, ಜಾಗೃತ ಸ್ವಪ್ನ ಸುಷುಪ್ತಿಗಳಿಂದ ಕಂಡುಕೊಂಡ ಕಠೋರ ಸತ್ಯ. ಸತ್ಯ ಸತ್ಯಕ್ಕೆ ತಲೆಬಾಗುವ ಸತ್ವ ತಮ್ಮಲ್ಲಿ ಇನ್ನೂ ಉಳಿದಿದೆಯೇ? ಸಂದೇಹವೇ? ಅಂದ ಮೇಲೆ ನೀವು ಮಾಡಿರುವ ತಪ್ಪನ್ನು ಒಪ್ಪಿ ತಿದ್ದುಕೊಳ್ಳಿ. ಅಂದರೆ ನನ್ನ ತಪ್ಪು ಲಂಕಾನಾಶಕ್ಕೆ ಮೂಲವಾದ ಸೀತಾಪಹರಣ. ಮತ್ತೆ ಮತ್ತೆ ಅದೇ ಆರೋಪದ ಮಾತೇಕೆ ದೇವಿ? ನಾನಿಂದು ಕೇವಲ ಮೋಹ ಪರವಶನಾಗಿ ಸೀತಾಪಹರಣ ಮಾಡಿಲ್ಲ. ಇದೇನಿದು ಸ್ವಾಮಿ ನಿಮ್ಮ ಅಂತಃಶ್ರದ್ಧೆ? ವಜ್ರ ಅಮೂಲ್ಯವಾದರೂ ಅದರಲ್ಲಿ ವಿಷವಿಲ್ಲವೆಂದರೆ ಪ್ರಪಂಚ ಒಪ್ಪುವುದೇ? ಪ್ರಭು, ದುಡುಕಿ ದುಃಖ ಪಡುತ್ತಿದ್ದೀರಿ. ಮಂಡೋದರೆ, ಅವಸರ ಪಟ್ಟು ಹಾಳಾಗುತ್ತಿದ್ದೀರಿ. ಮಂಡೋದರೆ, ಎಂತಹ ಜಗಮೊಂಡರಾಗಲು ಅಮಾವಾಸ್ಯ ಅರ್ಧರಾತ್ರಿಯಲ್ಲಿ ಕಣ್ಣೇ ಕಂಡ ನೆಲಬಾವಿಗೆ ಹುಣ್ಣಿಮೆ ಅಗಲಲ್ಲೇ ಹಾರಿ ಮಂಡೋದರೆ, ನಾನು ಜಗಮಂಡಲೋ ವಿಶ್ವ ಪ್ರಚಂಡನೋ ಅದರ ವಿಮರ್ಶೆ ಈಗ ಬೇಡ. ನಾನು ಎಲ್ಲ ಧರ್ಮ ಕರ್ಮಗಳನ್ನು ಅನುಷ್ಠಾನ ಮಾಡಿ ಅರಗಿಸಿಕೊಳ್ಳಬಲ್ಲ ದಕ್ಷಿಣೇಶ್ವರ ದಶಕಂಠ ರಾವಣ. ಮೇಲಾಗಿ ಮಹಾಬ್ರಾಹ್ಮಣ, ನಾಡಿನ ಗಾದೆ ಕೇಳಿದ ತಾನೆ? ಆ ಬ್ರಹ್ಮ ಕೊಡ, ಈ ಬ್ರಾಹ್ಮಣ ಬಿಡ. ಬ್ರಾಹ್ಮಣ್ಯವಿಲ್ಲಲ್ಲಿ ನಿತ್ಯ ಭ್ರಷ್ಟಾಚಾರ, ಬ್ರಾಹ್ಮಣನ ಮೊಗದಲ್ಲಿ ದೈತ್ಯ ದುರಹಂಕಾರ. ಬ್ರಹ್ಮನೇ ಭ್ರಮೆಗೊಂಡ ಪತಿತ ಪಾಪಾಚಾರ, ಬ್ರಾಹ್ಮಣಿಕೆಯ ಮಾತೇಕೋ ಪರನಾರಿ ಚೋರ. ಪರನಾರಿ ಚೋರ. ಪರನಾರಿ ಚೋರ, ಪರನಾರಿ ಚೋರ. ನಾನು ಪರನಾರಿ ಚೋರ? ಇವಳೇನ್ ಬಲ್ಲಳು ಈ ಹೃದಯಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟ? ಇವಳಿಗೆ ಬೇಕಾಗುತ್ತಿಷ್ಟೇ, ತಾನು ತನ್ನ ಮಕ್ಕಳು ಬಾಳಿ ಬದುಕಬೇಕೆಂಬ ಏಕತ್ರ ಮಹತ್ವಾಕಾಂಕ್ಷೆ. ಇಂಥ ಸ್ತ್ರೀ ಸಹಧರ್ಮಿಣಿಯೇ? ಮಹಾಸತಿಯೇ? ಇಲ್ಲ ಇಲ್ಲ, ಮಾರಿಣೆ. ಓ ಮಹಾರಾಣಿ, ಮುಂಜಾನೆಯ ವೇಳೆಯಲ್ಲಿ ಒಬ್ಬಂಟಿಗಳಾಗಿ ಎತ್ತ ಹೋಗಿದ್ದೆಯಮ್ಮ. ಮೌನವೇಕೆ ತಾಯಿ? ಮಾತನಾಡಿ ಪ್ರಯೋಜನವೇನು ವಿಭೀಷಣ? ಮಾತನಾಡದೆ ಮೂಕಳಂತಿದ್ದರೆ ಮನಸ್ಸಿನ ದುಃಖ ಆರೀತೆ ತೀರೀತೆ. ಈ ಜನ್ಮದಲ್ಲಿ ಆರೀ ತೀರದ ದುರ್ಬರ ದುಃಖ ಜೀವನ ನನ್ನದು ವಿಭೀಷಣ, ನನ್ನದು. ಹಾಗೆಂದರೇನಮ್ಮ? ಇಡೀ ವಿಶ್ವದಲ್ಲಿ ಪ್ರತ್ಯಕ್ಷ ಪರಮೇಶ್ವರನಿಂದಲೇ ಸೈ ಎನಿಸಿಕೊಂಡ ನನ್ನ ಪ್ರಾಣೇಶ್ವರನ ಪಾಲಿಗೆ ಈಗ ಉಳಿದು ಬಂದದ್ದೇನು? ಪರನಾರಿ ಚೋರ ಎಂಬ ಶಾಶ್ವತವಾದ ಬಿರುದು. ನೀನು ಹಾಗೆನ್ನುವೆಯ ವಿಭೀಷಣ? ನಾನನ್ನುವುದೇನಮ್ಮ, ಇನ್ನು ಸ್ವಲ್ಪ ಕಾಲ ನೀವು ಸುಮ್ಮನಿದ್ದರೆ ಇಡೀ ಜಗತ್ತಿನ ಜಡನಿದ್ರೆಯೇ ಸಿಡಿದೆದ್ದು ಚೀರುವುದಮ್ಮ, ಸಿಡಿದೆದ್ದು ಚೀರುವುದು. ಸುಮ್ಮನಿರದೆ ಮಾಡುವುದಾದರೂ ಏನಿದೆ ವಿಭೀಷಣ? ಮನೆ ಮೆಚ್ಚಿದ ಮಡದಿ, ಮನೆ ಬೆಳಗುವ ಮಹಾಸತಿ. ಮನದಿನಿಯೇ ಮೂರ್ಖನಾದಾಗ ಹಗಲಿರಳು ಬೆಂಬಿದ್ದು ಕಾಡಿ ಬೇಡಿ ಆದರೂ ಆತನ ತಪ್ಪನ್ನು ತಿದ್ದಬೇಕಮ್ಮ, ತಿದ್ದಬೇಕು. ಗಂಡ ಮುಂಡನಾದರೆ ಹೆಂಡತಿ ಚಂಡಿ ಆಗಬೇಕಮ್ಮ, ಚಂಡಿ ಆಗಬೇಕು. ಚಂಡಿ? ಆ ಚಂಡಿತನ ನನ್ನಿಂದ ಸಾಧ್ಯವೇ? ಸಾಧ್ಯವಾಗಲೇಬೇಕು ತಾಯಿ. ಇಲ್ಲವಾದಲ್ಲಿ ಈ ಅನಂತ ಕಂಡ ಕರಾಳ ಕಾಲಚಕ್ರ ಸುತ್ತಿನಲ್ಲಿ ಯುಗ ಯುಗಾಂತರಗಳು ಉರುಳಿ ಕಲ್ಪ ಕೋಟ್ಯಾಂತರಗಳು ಕಳೆದು ಮರಳಿದರು. ಮಂಡೋದರಿಯ ಗಂಡ ಲಂಕೇಶ್ವರ ಪ್ರಚಂಡ ರಾವಣ ಪರನಾರಿ ಚೋರ, ಪರನಾರಿ ಚೋರ ಎಂಬ ಜನಿಜನಿತ ವಾರ್ತೆ ತಪ್ಪದಮ್ಮ, ತಪ್ಪದು ವಿಭೀಷಣ. ತಪ್ಪದಮ್ಮ, ವಿಭೀಷಣ. ತಪ್ಪದಮ್ಮ, ತಪ್ಪದು ವಿಭೀಷಣ. ಅಮ್ಮ, ನೀನು ಅನಂತೆ, ಅಖಂಡೆ. ನಿನ್ನ ಅನಂತ ಸೃಷ್ಟಿಯಲ್ಲಿ ಕಣ್ಣೀರಿಡದ ಹೆಣ್ಣು ಜನ್ಮ ಹುಟ್ಟುವುದೆಂತಮ್ಮ? ಎಂತು
ಅಮ್ಮ ಶ್ರೀಲಲಿತೆ ಮಾತೆ ಅಮ್ಮ